ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಬೆಂಗಳೂರಿಗೆ ಬಂದಿದ್ದ ಸಾಹುಕಾರ್ ಏಕಾಏಕಿ ದಿಲ್ಲಿಗೆ ಹಾರಿದ್ಯಾಕೆ? ಮಿತ್ರ ಮಂಡಳಿ ಲೀಡರ್ಗೆ ದ್ರೋಹ ಬಗೆದ ಆ ಮೂವರು ಯಾರು? ಗಂಟೆಗಟ್ಟಲೆ ಕಾದರೂ ಜನರಿಗೆ ಸಿಗ್ತಾ ಇಲ್ಲ ಕೊರೋನಾ ಸಂಜೀವಿನಿ ಕೊರತೆ ಎದುರಾದ್ರೂ ಸಚಿವರಿಗೆ ಮಾಹಿತಿಯೇ ಇಲ್ವಾ? ರಾಜ್ಯದಲ್ಲಿ ಜುಲೈ 5ರಿಂದ ಅನ್ಲಾಕ್ 3.0 ಜಾರಿ ನಿಶ್ಚಿತವಾ? ಬಂದ್ ಆಗಿದ್ದ ಮಾಲ್ ಥಿಯೇಟರ್ ಬಾಗಿಲು ತೆರೆಯುತ್ತಾ? ಇದೆಲ್ಲವನ್ನ ನೋಡೋಣ. ರಮೇಶ್ ಜಾರಕಿಹೊಳಿಗೆ ಮಿತ್ರ ಮಂಡಳಿಯಲ್ಲೇ ಮೂವರು ದ್ರೋಹ ಮಾಡಿದ್ರ? ಇದ್ದಕ್ಕಿದ್ದಂತೆ ದೆಹಲಿಗೆ ಹಾರಿದ್ದಾದ್ರೂ ಯಾಕೆ ಗೋಕಾಕ್ ಸಾಹುಕಾರ್? ದಿಢೀರ್ ಯತ್ನಾಳ್ ಭೇಟಿಯಾಗಿ ಮತ್ತೊಂದು ತಂತ್ರ ಹೆಣದ್ರ ಸೈನಿಕ? ಇದೆಲ್ಲವನ್ನು ನೋಡೋಣ ರೆಬೆಲ್ಸ್ ರಣತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಪ್ತರ ಜೊತೆ ಸಭೆ ನಡೆಸಿ ರಮೇಶ್ ಜಾರಕಿಹೊಳಿ ದಿಢೀರ್ ದೆಹಲಿಗೆ ಹಾರಿದ್ದಾರೆ. ನಿನ್ನೆಯಷ್ಟೇ ಗೋಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ರು. 2 ದಿನ ಬೆಂಗಳೂರಿನಲ್ಲಿ ಇದ್ದು ಪ್ಲಾನ್ ಮಾಡಲಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೀಗ ಇದ್ದಕ್ಕಿದ್ದಂತೆ ರಾಷ್ಟ್ರ ರಾಜಧಾನಿ ಫ್ಲೈಟ್ ಹತ್ತಿದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿಸಿದೆ. ಇನ್ನು ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ ರಮೇಶ್ ರಣತಂತ್ರ ಹೆಣೆಯಲಿದ್ದಾರೆ ಎನ್ನಲಾಗ್ತಿದೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಡ ಹೇರುವ ಸಾಧ್ಯತೆ ಇದೆ. ವಾರದ ಹಿಂದೆಯಷ್ಟೇ ಮುಂಬೈನಲ್ಲಿ ರಮೇಶ್ ಠಿಕಾಣಿ ಹೂಡಿದ್ರು. ಅಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿ ಚರ್ಚಿಸಿದ್ರು. ಫಡ್ನವೀಸ್ ಮೂಲಕ ಹೈಕಮಾಂಡ್ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ನಡೆಸಿದ್ರು. 2 ತಿಂಗಳ ಬಳಿಕ ಬೆಂಗಳೂರಿಗೆ ಬಂದಿದ್ದ ರಮೇಶ್ ಯಾರನ್ನೂ ಭೇಟಿ ಮಾಡದೆ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಸಲಹೆ ಮೇರೆಗೆ ರಮೇಶ್ ದೆಹಲಿ ತೆರಳಿದ್ದಾರೆ ಅಂತ ಹೇಳಲಾಗಿತ್ತು. ಮೊನ್ನೆ ಭೇಟಿ ವೇಳೆ ಹೈಕಮಾಂಡ್ ಭೇಟಿ ಮಾಡುವಂತೆ ಫಡ್ನವೀಸ್ ರಮೇಶ್ಗೆ ಸಲಹೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಸಹೋದರರ ಜೊತೆಗೂ ಚರ್ಚಿಸದೆ ಸಿಎಂ ಬಿಎಸ್ವೈ ಭೇಟಿ ಮಾಡದೆ ದೆಹಲಿಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ರೀಚ್ ಆಗ್ತಿದ್ದಂತೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ವೈಯಕ್ತಿಕ ಕೆಲಸದ ಮೇಲೆ ನಾನು ನವದೆಹಲಿಗೆ ಬಂದಿದ್ದೇನೆ ಅಂತ ಸಾಹುಕಾರ್ ರಮೇಶ್ ಹೇಳಿದ್ರು. ಅಲ್ಲದೆ ನಾಳೆ ಸಂಜೆವರೆಗೂ ನಾನು ದೆಹಲಿಯಲ್ಲಿ ಇರ್ತೇನೆ, ನಾಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ರು. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯ ಮೂವರು ನನಗೆ ದ್ರೋಹ ಬಗೆದಿದ್ದಾರೆ, ಜೊತೆಯಲ್ಲಿ ಇದ್ದು ನನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಕೆಳಗೆ ಬಿದ್ದವನ ಮೇಲೆ ಆಳಿಗೊಂದು ಕಲ್ಲು ಹೊಡೆದಿದ್ದಾರೆ. ಎಲ್ಲರ ಷಡ್ಯಂತ್ರ ಬಯಲು ಮಾಡೋ ಕಾಲ ಬಂದೇ ಬರುತ್ತೆ ಅಂತ ಸ್ವಪಕ್ಷೀಯರ ವಿರುದ್ಧವೇ ರಮೇಶ್ ಕಿಡಿಕಾರಿದ್ದಾರೆ. ಈ ಕುರಿತು ರಮೇಶ್ ಆಪ್ತ ಮೂಲಗಳಿಂದ ಟಿವಿ9ಗೆ ಮಾಹಿತಿ ಸಿಕ್ಕಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ವಿರೋಧಿ ಬಣ ಮತ್ತೆ ಅಲರ್ಟ್ ಆದಂತೆ ಕಾಣ್ತಾ ಇದೆ. ರೆಬೆಲ್ ಶಾಸಕ ಅಂತಲೇ ಹೇಳಲಾಗ್ತಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನು ಸಚಿವ ಸಿಪಿ ಯೋಗೇಶ್ವರ್ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ಭೇಟಿ ಭಾರೀ ಕುತೂಹಲ ಕೆರಳಿಸಿದ್ದು, ಸಿಎಂ ವಿರುದ್ಧ ರಹಸ್ಯ ರಣತಂತ್ರ ರೆಡಿ ಮಾಡಿದ್ದಾರಾ ಅನ್ನೋ ಚರ್ಚೆ ರಾಜಕೀಯದಲ್ಲಿ ನಡೆಯುತ್ತಿದೆ. ವಿಜಯಪುರ ಜಿಲ್ಲೆಗೆ ಇಂದು ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ನೀಡಿದ್ದು, ಶಾಸಕ ಬಸವನಗೌಡ ಯತ್ನಾಳ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ವಿಜಯಪುರ ನಗರದ ಹೊರವಲಯದಲ್ಲಿರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಯತ್ನಾಳ್ ಹಾಗೂ ಯೋಗೇಶ್ವರ್ ಮಾತುಕತೆ ನಡೆಸಿದ್ರು. ಇಬ್ಬರು ರಾಜಕೀಯ ವಿಚಾರವಾಗಿ ಪ್ರತ್ಯೇಕವಾಗಿ ರಹಸ್ಯ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಇಬ್ಬರು ನಾಯಕರ ಭೇಟಿ ತೀವ್ರ ಕುತೂಹಲ ಕೆರಳಿಸಿದೆ. ನಾಯಕತ್ವ ಬದಲಾವಣೆ ಯುದ್ಧದಲ್ಲಿ ಸೈನಿಕ ಏಕಾಂಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸಚಿವ ಸಿಪಿ ಯೋಗೇಶ್ವರನ್ನ ಬಿಜೆಪಿ ನಾಯಕರು ದೂರ ಇಟ್ಟಿದ್ದಾರಾ ಅನ್ನೋ ಅನುಮಾನ ಎದ್ದಿದೆ. ಇದಕ್ಕೆ ಸಾಕ್ಷಿಯಾಗಿ ಸಿಪಿವೈ ಸ್ವಾಗತಕ್ಕೆ ಯಾವೊಬ್ಬ ಮುಖಂಡರೂ ಬಂದಿಲ್ಲ. ಕಲಬುರಗಿ ನಗರಕ್ಕೆ ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ನೀಡಿದ್ರು. ಸಿಪಿವೈ ಸ್ವಾಗತಕ್ಕೆ ಯಾವೊಬ್ಬ ಬಿಜೆಪಿ ನಾಯಕರು ಬಂದಿಲ್ಲ. ಏಕಾಂಗಿಯಾಗಿ ಏರ್ಪೋರ್ಟ್ನಿಂದ ಅತಿಥಿ ಗೃಹಕ್ಕೆ ಯೋಗೇಶ್ವರ್ ಬಂದ್ರು. ಅಲ್ಲೂ ಯಾವೊಬ್ಬ ನಾಯಕರು ಸಿಪಿವೈ ಭೇಟಿಗೆ ಬಂದಿಲ್ಲ. ಇದೇ ವೇಳೆ ಮಾತನಾಡಿದ ಸಚಿವ ಸಿಪಿ ಯೋಗೇಶ್ವರ್, ನಮ್ಮಲ್ಲಿ ವಾದ ವಿವಾದ ಮುಗಿದಿದೆ, ತೀರ್ಪಿನ ನಿರೀಕ್ಷೆಯಲ್ಲಿದ್ದೇವೆ. ಕೊರೋನಾ ಸೋಂಕಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದಂತೆ ನಮ್ಮ ವರಿಷ್ಠರು ಮಾರ್ಗಸೂಚಿ ಕೊಡುವ ಆಶಾಭಾವನೆ ಇದೆ ಅಂತ ಹೇಳಿದ್ರು. ಅಲ್ಲದೆ ನನ್ನ ಭಾವನೆಗಳನ್ನ ಹೈಕಮಾಂಡ್ ಮುಂದೆ ಹೇಳಿದ್ದೇನೆ, ನಾನು ಪರೀಕ್ಷೆ ಬರೆದಿರೋ ಬಗ್ಗೆ ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಿದ್ದೇನೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ರಾಜ್ಯದಲ್ಲಿ ಜುಲೈ 5ರಿಂದ ಅನ್ಲಾಕ್ 3.0 ಜಾರಿ ನಿಶ್ಚಿತವಾ? ಬಂದ್ ಆಗಿದ್ದ ಮಾಲ್ ಥಿಯೇಟರ್ ಬಾಗಿಲು ತೆರೆಯುತ್ತಾ? ಬಾರ್ನಲ್ಲಿ ಸಿಟ್ಟಿಂಗ್ಗೆ ಸಿಗುತ್ತಾ ಚಾನ್ಸ್? ಪಬ್ ಶುರುವಾಗುತ್ತಾ? ರಾತ್ರಿವರೆಗೂ ಹೋಟೆಲ್ ತೆರೆಯೋಕೆ ಪರ್ಮಿಷನ್ ಸಿಗುತ್ತಾ? ಇದೆಲ್ಲವನ್ನ ನೋಡೋಣ ಅನ್ಲಾಕ್ 3.0 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಜುಲೈ 5ರಿಂದ ಕರುನಾಡಿಗೆ ಮತ್ತಷ್ಟು ರಿಲೀಫ್ ಸಿಗಲಿದೆ. ಜುಲೈ 5ರಿಂದ ಅನ್ಲಾಕ್ 3.0 ಜಾರಿಯಾಗಲಿದ್ದು ಥಿಯೇಟರ್, ಮಾಲ್, ಪಬ್, ಕ್ಲಬ್, ಬಾರ್, ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ತಜ್ಞರ ಸಲಹೆಯಂತೆ ಹಂತ ಹಂತವಾಗಿ ಅನ್ಲಾಕ್ ಮಾಡಲು ತಯಾರಿ ನಡೆಸಿದ್ದು, ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದಲ್ಲಿ ಅನ್ಲಾಕ್ 3.0 ಜಾರಿಗೆ ತರಲು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ತಗ್ಗಿದೆ. ಸದ್ಯ ರಾಜ್ಯದ ಪಾಸಿಟಿವಿಟಿ ರೇಟ್ 1.97ರಷ್ಟಿದ್ದು, ರಾಜಧಾನಿಯ ಪಾಸಿಟಿವಿಟಿ ರೇಟ್ 1.27ರಷ್ಟಿದೆ. ಕಳೆದ 2.5 ತಿಂಗಳಿನಿಂದ ಕ್ಲೋಸ್ ಆಗಿದ್ದ ಮಾಲ್, ಥಿಯೇಟರ್, ಪಬ್, ಬಾರ್, ಕ್ಲಬ್, ಸ್ವಿಮ್ಮಿಂಗ್ ಪೂಲ್ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಜುಲೈ 5ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಲ್ ತೆರೆಯಲು ಅನುಮತಿ ಸಿಗುವ ಸಾಧ್ಯತೆ ಇದು. 50% ಗ್ರಾಹಕರಿಗೆ ಅವಕಾಶ ಕೊಟ್ಟು 5 ವರ್ಷದೊಳಗಿನ ಮಕ್ಕಳಿಗೆ ಮಾಲ್ನೊಳಗೆ ನಿರ್ಬಂಧ ಹೇರುವ ಸಾಧ್ಯತೆ ದಟ್ಟವಾಗಿದೆ. ರಾಜಧಾನಿಯಲ್ಲಿ ಪಬ್ಗಳಿಗೆ ಬಹುತೇಕ ರಿಲೀಫ್ ಸಿಗೋ ಸಾಧ್ಯತೆ ಇದ್ದು, ಪಬ್ಗಳಲ್ಲಿ ಇರುವಂತಹ ಡ್ಯಾನ್ಸ್ ಫ್ಲೋರ್ಗಳಿಗೆ ನಿರ್ಬಂಧ ಹೇರುವ ಮೂಲಕ ಪಬ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. 50% ಗ್ರಾಹಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ಬಾರ್ಗಳಲ್ಲಿ ಟೇಬಲ್ ಸರ್ವಿಸ್ಗೆ ಮಾತ್ರ ಅವಕಾಶ ಕೊಡೋಕೆ ತೀರ್ಮಾನ ಮಾಡಿದ್ದು, ಜುಲೈ 5ರಿಂದ ಬಾರ್ನಲ್ಲಿ ಕೂತು ಕುಡಿಯೋದಕ್ಕೆ ಅವಕಾಶ ನೀಡೋ ಸಾಧ್ಯತೆ ಇದೆ. ಕ್ಲಬ್ ಹೌಸ್ಗಳಿಗೂ ಕೂಡ ಅವಕಾಶ ನೀಡೋ ಸಾಧ್ಯತೆ ಇದೆ. ಅನ್ಲಾಕ್ 3.0 ನಲ್ಲಿ ಥಿಯೇಟರ್ಗಳಿಗೆ ಜುಲೈ 5ರಿಂದ ರಿಲೀಫ್ ಸಿಗುವುದು ಡೌಟ್ ಆಗಿದೆ. ಕ್ಲೋಸ್ ಡೋರ್ ಕಮ್ ಲಾಂಗ್ ಟೈಮ್ ಅಂದ್ರೆ ಒಂದೇ ಪ್ರದೇಶದಲ್ಲಿ ಹೆಚ್ಚು ಸಮಯ ಕಳೆಯಬೇಕಾದ ಪ್ರದೇಶವಾದ ಕಾರಣ ಅನುಮತಿ ಸಿಗುವುದು ಡೌಟ್ ಆಗಿದೆ. ಇತ್ತ ಸ್ವಿಮ್ಮಿಂಗ್ ಪೂಲ್ಗೂ ಅನುಮತಿ ಇಲ್ಲ ಅನ್ನುವಂತಹ ಸಾಧ್ಯತೆ ಇದೆ. ಅನ್ಲಾಕ್ 3.0 ಜಾರಿಯಾದರೂ ಜುಲೈ 5ರ ನಂತರವೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಕೆ ಆಗುವ ಸಾಧ್ಯತೆ ಇದೆ. ಸಂಜೆ 7 ಗಂಟೆಯಿಂದ ಜಾರಿಯಲ್ಲಿರೋ ನೈಟ್ ಕರ್ಫ್ಯೂ ಜುಲೈ 5ರ ನಂತರವೂ ಇದೇ ರೀತಿ ಜಾರಿಯಾಗುವ ಸಾಧ್ಯತೆ ಇದೆ. ಇನ್ನು ಅನ್ಲಾಕ್ 3.0 ನಲ್ಲೂ ನೀವು ಮನೆಯಲ್ಲೇ ಲಾಕ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಜುಲೈ 5ರಿಂದ ರಿಲೀಫ್ ಸಿಕ್ಕರೂ ವೀಕೆಂಡ್ ಕರ್ಫ್ಯೂ ಮುಂದುವರಿಯೋ ಸಾಧ್ಯತೆ ಇದೆ. ಸದ್ಯ ರಾಜ್ಯದಲ್ಲಿ ಶುಕ್ರವಾರ ಸಂಜೆ 7ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ಹೀಗಾಗಿ ಇದೇ ವೀಕೆಂಡ್ ಕರ್ಫ್ಯೂ ಮುಂದುವರಿಯೋದು ಬಹುತೇಕ ಫಿಕ್ಸ್ ಆಗಿದೆ ಎನ್ನಲಾಗ್ತಿದೆ. ಜುಲೈ 5ರ ನಂತರ ರಾಜ್ಯದಲ್ಲಿ ಹೋಟೆಲ್ಗಳಿಗೆ ರಾತ್ರಿವರೆಗೂ ಅವಕಾಶ ನೀಡೋ ಸಾಧ್ಯತೆ ಇದೆ. ಸದ್ಯ ಹೋಟೆಲ್ಗಳು ಸಂಜೆ 5 ಗಂಟೆವರೆಗೆ ಓಪನ್ ಇರಲಿವೆ. 50% ಗ್ರಾಹಕರಿಗೆ ಅನುಮತಿ ನೀಡಲಾಗಿದೆ. ಆದರೆ ರಾತ್ರಿವರೆಗೂ ಹೋಟೆಲ್ ತೆರೆಯೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಜುಲೈ 5ರ ನಂತರ ರಾತ್ರಿ ವೇಳೆಯೂ ಅವಕಾಶ ನೀಡಲಾಗುತ್ತೆ ಎನ್ನಲಾಗ್ತಿದೆ. ಮಾಲ್ ಅಸೋಸಿಯೇಷನ್ ಸದಸ್ಯರು ಸಿಎಂ ಬಿಎಸ್ವೈ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಶಾಪಿಂಗ್ ಮಾಲ್ ತೆರೆಯೋದಕ್ಕೆ ಅನುಮತಿ ಕೋರಿ ಸಿಎಂಗೆ ಮನವಿ ಸಲ್ಲಿಸಿದ್ರು. ಮಾಲ್ ತೆರೆಯಲು ಅನುಮತಿ, ಆಸ್ತಿ ತೆರಿಗೆ ಮತ್ತು ಬಾಡಿಗೆ, ನಿಗದಿತ ವಿದ್ಯುತ್ ಶುಲ್ಕ ಮನ್ನಾಗೆ ಸಿಎಂಗೆ ಮನವಿ ಮಾಡಿದ್ರು. ಇದೇ ವೇಳೆ ಸಿಎಂ 2-3 ದಿನ ಸಮಯ ಕೊಡಿ, ಮತ್ತೆ ಕರೆದು ಚರ್ಚೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟರು. ಸದ್ಯಕ್ಕೆ ಮಾಲ್ಗಳನ್ನು ಓಪನ್ ಮಾಡಲು ಸಾಧ್ಯವಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಸುಳಿವು ಕೊಟ್ಟರು. ಮಾಲ್ ಓಪನ್ 50% ಜನರಿಗೆ ಅವಕಾಶ ನೀಡಲಿದ್ದು, ನಮ್ಮ ವರದಿಯನ್ನ ಸಿಎಂ ಬಿಎಸ್ವೈಗೆ ನೀಡುತ್ತೇವೆ, ಬಳಿಕ ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಗೌರವ್ ಗುಪ್ತಾ ಹೇಳಿದ್ರು. ರಾಜ್ಯದಲ್ಲಿ ಎಷ್ಟು ಕೊರೋನಾ ಹಾಟ್ಸ್ಪಾಟ್ ಸೆಂಟರ್ಗಳು ಇವೆ ಗೊತ್ತಾ? ಡಿಸೆಂಬರ್ ವೇಳೆಗೆ ದೇಶವಾಸಿಗಳಿಗೆಲ್ಲ ಸಿಗುತ್ತಾ ಸಂಜೀವಿನಿ? ಕೊರೋನಾ ಭೀತಿ ಇದ್ರೂ ಮೈಸೂರು, ಯಾದಗಿರಿಯಲ್ಲಿ ನಿರ್ಲಕ್ಷ್ಯ. ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಒಟ್ಟು ಕೊರೋನಾ ಹಾಟ್ಸ್ಪಾಟ್ ಪ್ರದೇಶಗಳನ್ನು ಗುರುತಿಸಲಾಗಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ನಗರ ಪ್ರದೇಶದಲ್ಲಿ 20 ಕೊರೋನಾ ಹಾಟ್ಸ್ಪಾಟ್ ಗುರುತಿಸಲಾಗಿದೆ. ಗ್ರಾಮೀಣ ಭಾಗದಲ್ಲೂ 20 ಕೊರೋನಾ ಹಾಟ್ಸ್ಪಾಟ್ ಇದ್ದು, ಮೈಸೂರಿನಲ್ಲಿ ಒಟ್ಟು 5 ಕೊರೋನಾ ಹಾಟ್ಸ್ಪಾಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಿರಿಯಾಪಟ್ಟಣ, ಬನ್ನೂರು, ಹನಗೋಡು, ಸಿಹಳ್ಳಿ ಹಾಗೂ ಆಸ್ಪತ್ರೆ ಕಾವಲು ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳಿದ್ದಾರೆ. ಇದನ್ನ ಕಂಟೈನ್ಮೆಂಟ್ ಝೋನ್ ಮಾಡಲು ಜಿಲ್ಲಾಧಿಕಾರಿಗೆ ಸೂಚಿಸಿದ್ದೇನೆ ಅಂತಲೂ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ನೀಡಿದೆ. ಅಸಂಘಟಿತ ವಲಯದ ಕಾರ್ಮಿಕರ ನೋಂದಣಿಗೆ ಜುಲೈ 31ರೊಳಗೆ ಪೋರ್ಟಲ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಎಲ್ಲ ರಾಜ್ಯಗಳಿಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕು. ಕಾರ್ಡ್ ಇಲ್ಲದವರಿಗೆ ಆಹಾರ ಧಾನ್ಯ ವಿತರಣೆಗೆ ಯೋಜನೆ ಜಾರಿಗೆ ತರಬೇಕು. ಕೊರೋನಾ ಇರುವವರೆಗೂ ಸಮುದಾಯ ಕಿಚನ್ ಸೌಲಭ್ಯ ಮುಂದುವರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ.
ಡಿಸೆಂಬರ್ ವೇಳೆಗೆ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲಾಗುತ್ತೆ ಅಂತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸದಾನಂದಗೌಡ, ಬಯೋಲಾಜಿಕಲ್ ಈ ಕಂಪನಿ 30 ಕೋಟಿ ಲಸಿಕೆ ಪೂರೈಸಲಿದೆ. ಮಕ್ಕಳಿಗೆ ಕೋವಿಡ್ ಲಸಿಕೆ ಪರೀಕ್ಷಾ ಹಂತದಲ್ಲಿದೆ. ಶೀಘ್ರದಲ್ಲಿಯೇ ಕೋವಿಡ್ ಲಸಿಕೆ ಲಭ್ಯವಾಗಲಿದೆ ಅಂತಲೂ ಹೇಳಿದ್ರು. ಅಲ್ಲದೆ ಕೋವಿಡ್ ಲಸಿಕೆ ನಿರ್ವಹಣೆಯಲ್ಲಿ ಭಾರತ ವಿಶ್ವಕ್ಕೆ ಮಾದರಿಯಾಗಿದೆ. ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆ ಹೆಚ್ಚಿಸುವುದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಜುಲೈ ವೇಳೆಗೆ ತಿಂಗಳಿಗೆ 7.5 ಕೋಟಿ ಡೋಸ್ ತಯಾರಿಸಲಾಗುತ್ತೆ ಅಂತಲೂ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಶತಕ ಬಾರಿಸಿ ಬ್ಲಾಕ್ ಫಂಗಸ್ ಮುನ್ನುಗ್ತಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 107ಕ್ಕೆ ಏರಿಕೆಯಾಗಿದ್ದು ಈವರೆಗೆ 15 ಜನರನ್ನ ಕರಿಮಾರಿ ಬಲಿ ಪಡೆದುಕೊಂಡಿದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಸೇರಿ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸೋಂಕಿತರಿಗೆ ಇಲ್ಲಿಯವರೆಗೆ ಜಿಲ್ಲಾಸ್ಪತ್ರೆಯಲ್ಲಿ 14 ಜನರಿಗೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಒಟ್ಟು 24ಕ್ಕೂ ಅಧಿಕ ಜನರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ ಅಂತ ಡಿಎಚ್ಒ ಡಾಕ್ಟರ್ ಅನಂತ ದೇಸಾಯಿ ಮಾಹಿತಿ ನೀಡಿದರು. ಡೆಲ್ಟಾ ಪ್ಲಸ್ ಎದುರಿಸಲು ಮೈಸೂರಿನಲ್ಲಿ ನೂತನ ಲ್ಯಾಬ್, ಪ್ರತ್ಯೇಕ ವಾರ್ಡ್ ಆರಂಭಕ್ಕೆ ಸಿದ್ಧತೆ ಮಾಡಲಾಗುತ್ತಿದೆ. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿರುವ ಕೊರೋನಾ ಲ್ಯಾಬ್ ಮೇಲ್ದರ್ಜೆಗೆ ಏರಿಸಲು ಚಿಂತನೆ ನಡೆದಿದೆ. ಈ ಸಂಬಂಧ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿದೆ. ಸರ್ಕಾರದಿಂದ ಸೂಕ್ತ ಮಾರ್ಗದರ್ಶನದ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ಟಿವಿ9ಗೆ ಡಿಎಚ್ಒ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಸಾದ್ ಮಾಹಿತಿ ನೀಡಿದರು. ಮೈಸೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ಜನರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಅಂತರ ಮರೆತು ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿದವರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಒಂದೇ ದಿನ ಕೊರೋನಾ ರೂಲ್ಸ್ ಬ್ರೇಕ್ ಸಂಬಂಧಿಸಿದಂತೆ 1,33,150 ರೂಪಾಯಿ ದಂಡ ಸಂಗ್ರಹ ಮಾಡಲಾಗಿದೆ ಎಂದು ಟಿವಿ9ಗೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತಾ ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೊಮ್ಮದೇವರಹಟ್ಟಿ ಬಳಿ ಹೋರಿಗಳ ಹಬ್ಬ ಆಚರಿಸಲಾಗಿದೆ. ಬುಡಕಟ್ಟು ಸಮುದಾಯ ಜನ ಎತ್ತುಗಳ ಹಬ್ಬವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದು, ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಕೊರೋನಾ ಭೀತಿ ಮಧ್ಯೆಯೂ ಹಬ್ಬದಲ್ಲಿ ಭಾಗಿಯಾಗಿದ್ದ ಜನ ಮಾಸ್ಕ್ ಧರಿಸದೆ, ಅಂತರ ಪಾಲಿಸದೆ ಗುಂಪಾಗಿ ಸೇರಿ ನಿರ್ಲಕ್ಷ್ಯ ವಹಿಸಿದ್ರು. ಯಾದಗಿರಿ ನಗರದ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭರ್ಜರಿ ಕುರಿ ಸಂತೆ ಮಾಡಿದ್ದಾರೆ. ಕೋವಿಡ್ ನಿಯಮ ಮರೆತು ಸಂತೆಯಲ್ಲಿ ಸಾವಿರಾರು ಜನರು ಸೇರಿದ್ರು. ಪ್ರತಿ ಮಂಗಳವಾರ ಎಪಿಎಂಸಿ ಯಾರ್ಡ್ನಲ್ಲಿ ಅನುಮತಿ ನೀಡದ ಹಿನ್ನೆಲೆ ರಸ್ತೆಯಲ್ಲೇ ಸಂತೆ ಮಾಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ತೆಲಂಗಾಣದಿಂದ ಬಂದು ಜನರು ಸಂತೆಯಲ್ಲಿ ಭಾಗಿಯಾಗಿದ್ರು. ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ತೊಂದರೆಯಾಗುವ ರೀತಿಯಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ರು. ನಗರಸಭೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿದ್ರು. ಯುವತಿ ಯುವಕರು ಮಕ್ಕಳು ಸೇರಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡುವ ಮೂಲಕ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಸೇವಾಲಾಲ್ ನಗರದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ. ಜುಲೈ 3ಕ್ಕೆ ಮದುವೆ ಇದ್ದು ಕೋವಿಡ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲದಂತೆ ಹುಡುಗಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಪಕ್ಕದಲ್ಲಿಯೇ ಪೊಲೀಸ್ ಠಾಣೆ ಇದ್ರೂ ಪೊಲೀಸರು ಮಾತ್ರ ಗಪ್ಚುಪ್ಪಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಂಟೆಗಟ್ಟಲೆ ಕಾದ್ರೂ ಜನರಿಗೆ ಸಿಗ್ತಾ ಇಲ್ಲ ಕೊರೋನಾ ಸಂಜೀವಿನಿ. ಲಸಿಕೆ ಸೆಂಟರ್ ಮುಂದೆ ಉದ್ದುದ್ದ ಸಾಲು, ಜನ ಹೈರಾಣ. ಸಂಜೀವಿನಿ ಕೊರತೆ ಎದುರಾದ್ರೂ ಸಚಿವರಿಗೆ ಮಾಹಿತಿಯೇ ಇಲ್ವಾ? ವ್ಯಾಕ್ಸಿನ್ ಪ್ರಾಬ್ಲಮ್ ಬಗ್ಗೆ ಆರೋಗ್ಯ ಸಚಿವರು ಹೇಳೋದಾದ್ರೂ ಏನು? ಇದೆಲ್ಲವನ್ನ ನೋಡೋಣ. ಸಾಲುತ್ತಿಲ್ಲ ಸಂಜೀವಿನಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಸುಲ್ತಾನ್ ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಜನಜಾತ್ರೆ ನೆರೆದಿತ್ತು. ವ್ಯಾಕ್ಸಿನ್ ಪಡೆಯಲು ಬಂದ ಜನ ಸರತಿ ಸಾಲಲ್ಲಿ ನಿಂತಿದ್ರು. ಅದರಲ್ಲೂ ಕೊರೋನಾ ಲಸಿಕೆ ಪಡೆಯಲು 45 ವರ್ಷ ಮೇಲ್ಪಟ್ಟ ಲಸಿಕೆಗೆ ಮುಗಿಬಿದ್ದಿದ್ರು. ಅಲ್ಲದೆ ಕೆಲವರು ಫಸ್ಟ್ ಡೋಸ್ ಪಡೆಯಲು ಬಂದ್ರೆ ಮತ್ತೆ ಕೆಲವರು 2ನೇ ಡೋಸ್ ಪಡೆಯಲು ಆಗಮಿಸಿದ್ರು. ಪ್ರತಿನಿತ್ಯ ವ್ಯಾಕ್ಸಿನ್ ಕೇಂದ್ರದಲ್ಲಿ 300ರಿಂದ 400 ಜನರಿಗೆ ಡೋಸ್ ಅನ್ನ ಸಿಬ್ಬಂದಿ ನೀಡುತ್ತಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ಪಟ್ಟಣದಲ್ಲೂ ಸರ್ಕಾರಿ ಶಾಲೆ ಬಳಿ ಜನ ಜಮಾಯಿಸಿದ್ರು. ವ್ಯಾಕ್ಸಿನ್ ಪಡೆಯಲು ಶಾಲೆಯತ್ತ ದೌಡಾಯಿಸಿ ಬಂದ ಜನ ಸರದಿಯಲ್ಲಿ ನಿಂತಿದ್ರು. ಸಾಲಲ್ಲಿ ನಿಂತ ಕೆಲವರು ಅಂತರ ಪಾಲಿಸಿದ್ರೆ ಮತ್ತೆ ಕೆಲವರು ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ಕೊರೋನಾ ಸೋಂಕಿನ ಜೊತೆ ರೂಪಾಂತರಿ ಡೆಲ್ಟಾ ಪ್ಲಸ್ ವೈರಸ್ನ ಭೀತಿಯಿಂದ ವ್ಯಾಕ್ಸಿನ್ ಪಡೆಯಲು ಮಂದಿ ಕೇಂದ್ರದತ್ತ ಬಂದಿದ್ರು. ಮೈಸೂರು ಜಿಲ್ಲೆಯಲ್ಲೂ ಕೋವಿಡ್ ಲಸಿಕೆ ಕೊರತೆ ಎದುರಾಗಿದೆ. ಹೀಗಾಗಿ ಇಂದಿನಿಂದ ಲಸಿಕಾ ಅಭಿಯಾನವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದುವರೆಗೂ ಜನರಿಗೆ ಜಿಲ್ಲಾಡಳಿತ ಲಸಿಕೆ ನೀಡಿದ್ದು ಸದ್ಯ ವ್ಯಾಕ್ಸಿನ್ ಖಾಲಿಯಾಗಿದೆ. ಹೀಗಾಗಿ ಜುಲೈ 1ರಿಂದ ಮತ್ತೆ ಕೋವಿಡ್ ಲಸಿಕಾ ಅಭಿಯಾನ ಶುರುವಾಗಲಿದೆ. ಈ ಬಗ್ಗೆ ಟಿವಿ9ಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಮಾಹಿತಿ ನೀಡಿದ್ದಾರೆ.
ಹಾಸನ ಜಿಲ್ಲೆಯಲ್ಲೂ ವ್ಯಾಕ್ಸಿನ್ ಸಂಜೀವಿನಿಗೆ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಬಹುತೇಕ ಲಸಿಕಾ ಕೇಂದ್ರಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು, ಜನರು ಲಸಿಕಾ ಕೇಂದ್ರ ನೋಡಿಕೊಂಡು ವಾಪಸ್ ಮನೆಯತ್ತ ಹೆಜ್ಜೆ ಹಾಕುವಂತಾಗಿದೆ. ಇನ್ನು ಲಸಿಕೆ ಸಿಗುತ್ತೆ ಅಂತ ಬೆಳಬೆಳಗ್ಗೆ ಲಸಿಕಾ ಕೇಂದ್ರದ ಬಳಿ ಬಂದು ಕ್ಯೂ ನಿಂತಿದ್ದವರಿಗೆ ನಿರಾಸೆಯಾಗಿದ್ದು, ನೋ ಸ್ಟಾಕ್ ಬೋರ್ಡ್ ನೋಡಿ ಮನೆಯತ್ತ ಮುಖ ಮಾಡಿದ್ರು. ಇನ್ನು ಶಿವಮೊಗ್ಗದಲ್ಲೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಮಂದಿ ಪರದಾಡಿದ್ರು. ಕಳೆದ ಕೆಲ ದಿನಗಳಿಂದಲೂ ಲಸಿಕಾ ಕೇಂದ್ರಗಳ ಬಳಿ ವ್ಯಾಕ್ಸಿನ್ ಪಡೆಯಲು ಜನ ಮುಗಿಬೀಳ್ತಿದ್ದು, ಇಂದು ಕೂಡ ಲಸಿಕಾ ಕೇಂದ್ರಗಳತ್ತ ದೌಡಾಯಿಸಿದ್ರು. ಅದರಲ್ಲೂ ಲಸಿಕೆ ಪಡೆಯಲು ನಗರದ ಕಮಲಾ ನೆಹರು ಮಹಿಳಾ ಕಾಲೇಜಿನ ಲಸಿಕಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯರು ಜಮಾಯಿಸಿದ್ರು. ಈ ವೇಳೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಅಂತರ ಪಾಲಿಸದೆ ಕ್ಯೂನಲ್ಲಿ ನಿಂತು ಬೇಜವಾಬ್ದಾರಿ ತೋರಿದ್ರು. ಕೊಪ್ಪಳ ಜಿಲ್ಲೆಯಲ್ಲೂ ವ್ಯಾಕ್ಸಿನ್ ಪಡೆಯುವುದಕ್ಕೆ ವಿದ್ಯಾರ್ಥಿಗಳ ದಂಡು ಸರತಿಯಲ್ಲಿ ನಿಂತಿತ್ತು. ಪದವಿ ಪರೀಕ್ಷೆಯನ್ನ ಬರೆಯಲು ಮೊದಲ ಡೋಸ್ ಪಡೆಯುವುದು ಕಡ್ಡಾಯವಾಗಿದೆ. ಹೀಗಾಗಿ ನಗರದ ಲಸಿಕಾ ಕೇಂದ್ರದ ಬಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ದಂಡು ನೆರೆದಿತ್ತು. ಈ ವೇಳೆ ವ್ಯಾಕ್ಸಿನ್ ಪಡೆಯಲು ಬಂದ ಕೆಲ ವಿದ್ಯಾರ್ಥಿಗಳು ಕೋವಿಡ್ ರೂಲ್ಸ್ ಪಾಲಿಸಿದ್ರೆ, ಮತ್ತೆ ಕೆಲವರು ಅಂತರ ಕಾಪಾಡದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ವಿಜಯಪುರ ನಗರದ ಲಸಿಕಾ ಕೇಂದ್ರದ ಬಳಿಯೂ ವ್ಯಾಕ್ಸಿನ್ ಪಡೆಯಲು ಜನಜಂಗುಳಿಗೆ ಏರ್ಪಟ್ಟಿತ್ತು. ಎರಡನೇ ಡೋಸ್ ಕೋವಿಶೀಲ್ಡ್ ಲಸಿಕೆ ಪಡೆಯಲು ಬಂದವರು ನಿರಾಸೆಯಿಂದ ಮನೆಯತ್ತ ಹೆಜ್ಜೆ ಹಾಕಿದ್ರು. ಯಾಕಂದ್ರೆ ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತಿದ್ದವರಿಗೆ ವ್ಯಾಕ್ಸಿನ್ ಖಾಲಿ ಅಂತ ಕೇಂದ್ರದ ಸಿಬ್ಬಂದಿ ಹೇಳಿದ್ದು, ಜನ ಅಸಮಾಧಾನ ಹೊರಹಾಕಿದ್ರು. ಲಸಿಕೆ ಖಾಲಿಯಾಗಿದೆ ಅಂತ ಮೊದಲೇ ಸೂಚನೆ ನೀಡಿದ್ರೆ ನಾವು ಬರ್ತಿರ್ಲಿಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೋವಿಶೀಲ್ಡ್ ಲಸಿಕೆ ಸಿಗ್ತಿಲ್ಲ ಅಂತ ಮನೆಗೆ ವಾಪಸ್ ಹೋದ್ರು. ರಾಜ್ಯದ ವಿವಿಧ ಜಿಲ್ಲೆಗಳ ಲಸಿಕಾ ಕೇಂದ್ರದ ಬಳಿ ನೋ ವ್ಯಾಕ್ಸಿನ್ ಬೋರ್ಡ್ ನೇತು ಹಾಕಲಾಗಿದೆ. ಹೀಗಿದ್ರೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈಗಲೂ ನಮ್ಮ ಬಳಿ ಲಸಿಕೆ ದಾಸ್ತಾನಿದೆ ಅಂತ ಹೇಳುತ್ತಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಲಸಿಕೆ ಕೊರತೆಯೇ ಇಲ್ಲ. ದಿನಕ್ಕೆ ಈಗಲೂ 2-3 ಲಕ್ಷ ಕೊಡ್ತಿದ್ದೇವೆ. ರಾಜ್ಯದಲ್ಲಿ ಡ್ರೈ ಎನ್ನುವ ಪರಿಸ್ಥಿತಿಗೆ ಬಂದಿಲ್ಲ. ಕೇಂದ್ರದವರ ಜೊತೆ ನಾವು ಮಾತನಾಡಿದ್ದೇವೆ. ನಾಳೆ ಮತ್ತಷ್ಟು ಲಸಿಕೆ ರಾಜ್ಯಕ್ಕೆ ಬರಲಿದೆ. ದೇಶದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನ್ ಕೊಟ್ಟ ರಾಜ್ಯ ನಮ್ಮದು ಅಂತ ಸುಧಾಕರ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಇನ್ನು ವ್ಯಾಕ್ಸಿನ್ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಬೇಡಿ ಅಂತ ಮೈಸೂರು ಡಿಎಚ್ಒಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿರುತ್ತೇವೆ, ಅವರೇ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ. ನೀವು ಮಾಹಿತಿ ನೀಡುವುದನ್ನ ನಾನು ನೋಡಿದ್ದೇನೆ. ಹಾಗಾಗಿ ವ್ಯಾಕ್ಸಿನ್ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಬೇಡಿ ಅಂತ ಡಿಎಚ್ಒಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಎಸ್ವೈ ಪವರ್ಫುಲ್ ಮುಖ್ಯಮಂತ್ರಿ ಅಲ್ವಾ? ಸಿಎಂ ಯಡಿಯೂರಪ್ಪ ಬಗ್ಗೆ ಹಳ್ಳಿ ಹಕ್ಕಿ ಗುಡುಗಿದೇನು? ಮಂಡ್ಯದಲ್ಲಿ ಸಿದ್ದರಾಮಯ್ಯಗೆ ಎಚ್ಡಿಕೆ ಕೊಟ್ಟ ಟಾಂಗ್ ಏನು? ಟೀಕಿಸುವವರಿಗೂ ಕುಮಾರಸ್ವಾಮಿ ತಿರುಗೇಟು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮನ್ಮೂಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತು ದೇವೇಗೌಡರು ಸಿಎಂ ಜತೆ ಚರ್ಚಿಸಿದ್ದೇವೆ ಎಂದು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಗರಣ ಕೈಬಿಡುವಂತೆ ಸಿಎಂಗೆ ಒತ್ತಡ ಹೇರಿಲ್ಲ. ಹಾಲಿಗೆ ನೀರು ಬೆರೆಸಿದ ಕೇಸ್ ಸಂಬಂಧ ತನಿಖೆ ಮಾಡಿ, ಆದರೆ ಸೂಪರ್ ಸೀಡ್ ಮಾಡಬೇಡಿ ಎಂದು ಸಿಎಂ ಬಿಎಸ್ವೈ ಬಳಿ ಹೇಳಿದ್ದೇವೆ ಎಂದು ಎಚ್ಡಿಕೆ ಹೇಳಿದ್ದಾರೆ. ಅಲ್ಲದೆ ಹಗರಣ ಹೊರತಂದಿದ್ದೇ ಈ ಆಡಳಿತ, ಹಗರಣ ಹೊರತಂದಿದ್ದಕ್ಕೆ ಆಡಳಿತ ಮಂಡಳಿ ಸೂಪರ್ ಸೀಡ್ ಆಗಬೇಕಾ ಅಂತಲೂ ಪ್ರಶ್ನಿಸಿದ್ದಾರೆ. ಮಾನಮರ್ಯಾದೆ ಇದ್ರೆ ಹಗರಣದ ತನಿಖೆ ನಡೆಸೋ ಬಗ್ಗೆ ಮಾತನಾಡಲಿ ಅಂತ ಟೀಕಿಸಿದವರಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಮಾತನಾಡಿರುವ ಎಚ್ಡಿಕೆ, ಇವರ ಅಪ್ಪಣೆ ತಗೊಂಡು ನಾನು ಮಂಡ್ಯಕ್ಕೆ ಬರಬೇಕಿಲ್ಲ. ನನ್ನ ಜನ ಬಡವರಿದ್ದಾರೆ, ಈ ಜಿಲ್ಲೆಯ ಜನ ಋಣ ಹೊರಿಸಿದ್ದಾರೆ. ಈ ಜೀವ ಬದುಕಿರೋವರೆಗೆ ಇವರ ಅಪ್ಪಣೆ ತಗೊಂಡು ಬರಬೇಕಿಲ್ಲ. ನನಗೆ ಗೌರವ ಕೊಟ್ಟಿರೋ ಲಕ್ಷಾಂತರ ಜನ ಇಲ್ಲಿದ್ದಾರೆ. ಈ ಜೀವ ಮಣ್ಣಾಗುವವರೆಗೂ ಮಂಡ್ಯ ಜಿಲ್ಲೆಗೆ ಬರ್ತೇನೆ. ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ದಲಿತರು ಮುಖ್ಯಮಂತ್ರಿ ಆಗುವುದನ್ನ ನಾನು ತಪ್ಪಿಸಿರಲಿಲ್ಲ. ಈಗ ಮತ್ತೆ ಸಿಎಂ ಆಗಬೇಕೆಂದು ಹೇಳಿಕೊಳ್ತಿರುವವರು ತಪ್ಪಿಸಿದ್ದಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಮಾತನಾಡಿರುವ ಮಾಜಿ ಸಿಎಂ, ಯಾರು ಮಾಡದಿರುವ ಸಾಧನೆ ಮಾಡಿದ್ದೇನೆ ಹೇಳ್ತಿರುವ, ನಾನಿದ್ರೆ ಕಾಂಗ್ರೆಸ್ ಎಂದು ಹೇಳ್ತಿರುವವರು ತಪ್ಪಿಸಿದ್ದಾರೆ. ಇದರಿಂದಾಗಿ 130 ಸೀಟ್ಗಳಿಂದ ಮುಖ್ಯಮಂತ್ರಿಯಾಗಿ 78ಕ್ಕೆ ಬಂದ್ರು. ಅವರೇ ದಲಿತ ಸಿಎಂ ಆಗೋದನ್ನ ತಪ್ಪಿಸಿದ್ದು ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಕಟ್ಟಡ
ಕಾರ್ಮಿಕರ ಆಹಾರದ ಕಿಟ್ ದುರುಪಯೋಗವಾಗಿದೆ ಎಂದು ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಕಿಟ್ ದುರುಪಯೋಗವಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ಕೂಡಲೇ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಿಟ್ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ.